ನನ್ನ ಮಗ ಫೋನ್ಗೆ ಚೆನ್ನಾಗಿ ನೀರು ಕುಡಿಸಿ ಸ್ನಾನ ಮಾಡಿಸ್ಬಿಟ್ಟಿದ್ದ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ರಾತ್ರಿನೇ ಸ್ವಲ್ಪ ತೊಪ್ಪೆ ನೀರೆಲ್ಲ ಹಾಕಿ ಮಡಿಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಕೆಲಸ ಆಗೋದಿಲ್ಲ, ಮತ್ತು ನಮ್ಮ ಮನೆಯವರು ಹೊಲಕ್ಕೆ ಕೆಲಸಕ್ಕೆ ಬರ್ತಾರೆ ಅಂತ ಹೇಳಿದರು. ಅವ್ರಿಗೂ ತಿಂಡಿ ಊಟ ಎಲ್ಲ ಕೊಡಬೇಕಾಗಿದ್ದರಿಂದ ನಾನು ಅದೇ ಕಾರಣಕ್ಕೂ ಇನ್ನು ಲೇಟ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ರಾತ್ರಿನೇ ಎಲ್ಲ ತೊಪ್ಪೆ ನೀರು ಹಾಕಿ ಸಾರಿಸಿ ಎಲ್ಲ ಗುಡಿಸಿ ಮಲ್ಕೊಬಿಟ್ಟಿದ್ದೆ. ಸೊ ಏನಪ್ಪ ಕಾರಣ ಇಷ್ಟು ದಿನ ವೀಡಿಯೋ ಮಾಡದೇ ಇರೋದಕ್ಕೆ ಅಂದರೆ, ನನ್ನ ಮಗ ತೊಟ್ಟಿಗೆ ನೀರು ಹತ್ರ ತಗೊಂಡೋಗಿ ಚೆನ್ನಾಗಿ ಫೋನ್ಗೆ ನೀರು ಕುಡಿಸ್ಬಿಟ್ಟಿದ್ದ. ಮತ್ತು ವೀಡಿಯೋ ಕ್ಲಿಪ್ಗಳೆಲ್ಲ ತುಂಬಾ ಡಿಲೀಟ್ ಆಗಿಬಿಟ್ಟಿತ್ತು, ಮತ್ತು ಅದನ್ನು ರೆಡಿ ಮಾಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಒಂದೆರಡು ದಿನ ಅವ್ರ ಹತ್ರನೇ ಇತ್ತು ಫೋನು. ಹಂಗಾಗಿ ನಾನು ಯಾವುದೂ ವೀಡಿಯೋನ ಎಡಿಟ್ ಮಾಡೋಕ್ಕೂ ಅಥವಾ ವೀಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಎಲ್ಲರಿಗೂ ಇದೇ ವಿಷಯ ಏನಪ್ಪ ಅಂದರೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಅಷ್ಟೇ. ಇನ್ಯಾವುದೋ ರೀಸನ್ನಿಂದ ನಾನು ವೀಡಿಯೋ ಮಾಡ್ತಾಯಿಲ್ಲ, ಕಂಟಿನ್ಯೂ ಮಾಡ್ತೀನಿ ಆದಷ್ಟು. ಅಷ್ಟೊತ್ತಿಗೆ ನನ್ನ ಮಗ ಇದ್ದ, ಅವನಿಗೂ ಎಲ್ಲ ಫ್ರೆಶ್ ಅಪ್ ಮಾಡಿಬಿಟ್ಟು ಹೊಲಕ್ಕೆ ಕೆಲ್ಸಕ್ಕೆ ಬಂದಿದ್ರಲ್ಲ, ಸೊ ಅವ್ರಿಗೂ ಎಲ್ಲ ಟೀ ಕಾಫಿ ಎಲ್ಲ ಕೊಟ್ಟು ಕಳಿಸ್ದೆ. ಆಮೇಲೆ ನನ್ನ ಮಗ ನೋಡಿದ್ರೆ ಬರ್ತಾ ಇರಲಿಲ್ಲ. ಅಪ್ಪನ ಜೊತೆ ಒಂದು ರೌಂಡ್ ಹೋಗ್ಬಿಟ್ಟು ಚಡ್ಡಿ ಹಾಕ್ತಂತೆ ಒಂದು ರೌಂಡ್ ಹೋಗಾನೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಹೋಯ್ತವನೆ. ಆಮೇಲೆ ರೌಂಡ್ ಹೋಗ್ಬಿಟ್ಟು ಬಂದರು. ಈ ಕಡೆ ನಮ್ಮ ಮಾವ ತೊಪ್ಪೆ ಎಲ್ಲ ಹಾಕ್ತಾಯಿದ್ರು, ಅಂದರೆ ಕಸ ಎಲ್ಲ ಹಾಕ್ತಾಯಿದ್ರು ಅವರು. ಆಮೇಲೆ ಅವನಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡು ಅವ್ನು ಕರ್ಕೊಂಡು ಬಂದೆ. ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಇನ್ನೂ 8 ಗಂಟೆ, ಇನ್ನು ನನ್ನ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಇನ್ನು 8 ಗಂಟೆ ಆಗ್ಬಿಟ್ಟಿತ್ತು. ಸೊ ಆಮೇಲೆ ಫಸ್ಟು ಅವ್ರಿಗೆ ತಿಂಡಿ ಮಾಡಿ ಕೊಡಿಸ್ಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಗೀ ರೈಸನ್ನು ಮತ್ತು ಸ್ವಲ್ಪ ಚಟ್ನಿ ಮಾಡಿಕೊಂಡು ಅವ್ರಿಗೂ ಫಸ್ಟು ನಾಷ್ಟ ಎಲ್ಲ ಕೊಟ್ಬಿಟ್ಬಿಟ್ಟು, ತುಂಬ ದಿನ ಆಯಿತು ನಾನು ಟೀ ಕುಡಿದು, ಇವತ್ತು ಕುಡಿದೆ. ಇವತ್ತು ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಯಾಕಪ್ಪ ಅಂದರೆ ತುಂಬಾ ತಲೆನೋವು ಬಂದುಬಿಟ್ಟಿತ್ತು. ಆಮೇಲೆ ನಮ್ಮಮ್ಮನೂ ನಮ್ಮ ಪ್ರೇಮಮ್ಮ ಇಬ್ಬರು ಬಂದರು. ಕರ್ಜಿಕಾಯಿನೂ ಮತ್ತು ಲಡ್ಡು ಮಾಡೋಕ್ಕೆ ಹೋಗಿದ್ರು ಮದುವೆ ಮನೆಗೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಅವರು ಬಂದರು. ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಅವರೂ ಸೊಸೈಟಿಗೆ ಹೋದರು ಅಕ್ಕಿ ತರೋಕ್ಕೆ ಅಂತ. ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ರಿಗೂ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ನಾಷ್ಟ ಮಾಡಬೇಕಂದ್ರೆ ನನ್ನ ಮಗಂಗೆ ಯಾರು ಕಾಯ್ಕೊಬೇಕು. ಸೊ ಅಲ್ಲಿಂದ ಬಂದಿದ ತಕ್ಷಣ ಫಸ್ಟು ನಮ್ಮ ಅತ್ತೆ ದೇವ್ರ ಪಾತ್ರೆ ಎಲ್ಲ ಬೀಳ್ಕೊಟ್ರು. ನಾನೆಲ್ಲ ತೊಳೆದು ಜೋಣಿಸ್ಕೊಂಡೆ. ಎಲ್ಲ ಜೋಣಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಆಮೇಲೆ ತಿಂಡಿ ಮಾಡ್ಕೊಳ್ಳೋದು ಅಂತ ನಿಧಾನ ಕೂತ್ಕೊಂಡು ತಿಂಡಿ ಮಾಡಿದೆ. ನನ್ನ ಮಗನಿಂದ ಯಾವ ಕೆಲಸನೂ ನೀಟಾಗಿ ಆಗೋದಿಲ್ಲ, ಅಷ್ಟು ಬೇಗ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಎಷ್ಟೇ ಬೇಗ ಎದ್ದರೂ 6 ಗಂಟೆಗೆ ಎದ್ರೂ ಟೈಮಿಗೆ ಸರಿಯಾಗಿ ಆಗೋದೇ ಇಲ್ಲ ಕೆಲಸ. ಯಾಕಪ್ಪ ಅಂದರೆ ನನ್ನ ಮಗನೊಂದು ರೀಸನ್ನಿಂದ ಅಷ್ಟೇ. ಅವನೇನಾದ್ರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮಾಡಿದ್ರೆ ಹೆಂಗಾದ್ರೂ ಮಾಡ್ಕೊಬೋದು. ಅವ್ನು ಹಿಂದೆನೇ ಇರ್ತಾನೆ ಬಾಲ ಥರ. ಇಲ್ಲ ತಿನ್ನೋಕ್ಕೆ ಬಿಡೋಲ್ಲ, ಇಲ್ಲ ಕುಡಿಯೋಕ್ಕೆ ಬಿಡೋಲ್ಲ ನೆಮ್ಮದಿಯಾಗಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಬಾಯ್.